ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿಯನ್ನು ಯಾವ ರೀತಿಯಾಗಿ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಅದಕ್ಕಾಗಿ ನೀವು ಗೂಗಲ್ನಲ್ಲಿ ಸರ್ಚ್ನಲ್ಲಿ ಯುಡೈಸ್ ಪ್ಲಸ್ ಅಂತೇಳಿ ಸರ್ಚ್ ಮಾಡಿ ಬರ್ತಕ್ಕಂಥ ಆಯ್ಕೆಗಳಲ್ಲಿ udaisplus.gov.in ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಯುಡೈಸ್ ಪ್ಲಸ್ಗೆ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆಗ್ತಕ್ಕಂಥ ವಿಂಡೋ ಈ ರೀತಿಯಾಗಿರುತ್ತೆ. ಇದರಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಮೇಲ್ಭಾಗದಲ್ಲಿ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾವು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದರಲ್ಲಿ ಕರ್ನಾಟಕವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಗೋ ಅಂತ ಬಟನ್ ಏನಿದೆ ಆ ಬಟನ್ನ ಕ್ಲಿಕ್ ಮಾಡಿ. ಈಗ ನಾವು ಬೇರೆ ಬೇರೆ ಮಾಡ್ಯೂಲ್ಸ್ಗಳಿಗೆ ಲಾಗಿನ್ ಆಗ್ತಕ್ಕಂಥ ಪೇಜ್ ಬರುತ್ತೆ. ಇದರಲ್ಲಿ ನಾವು ನೋಡ್ಬೋದು ಅನೇಕ ಮಾಡ್ಯೂಲ್ಸ್ ಇದೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಅಂತ ಏನಿದೆ ಎರಡನೇದು, ಇದನ್ನು ನಾವು ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ನೇರವಾಗಿ ನೀವು ಗೂಗಲಲ್ಲಿ ಕೂಡ ನೇರವಾಗಿ ಲಾಗಿನ್ ಆಗ್ಬೋದು. ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಯುಡೈಸ್ ಪ್ಲಸ್ ಅಂತೇಳಿ ಸರ್ಚ್ ಮಾಡಿ. ಈ ರೀತಿ ಲಾಗಿನ್ ಆಗಲಿಕ್ಕೆ ನಿಮಗೆ ನಿಮ್ಮ ಶಾಲೆಯ ಯುಡೈಸ್ ನಂಬರ್, ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಬೇಕಾಗುತ್ತೆ. ಮತ್ತು ಇಲ್ಲಿರ್ತಕ್ಕಂಥ ಕ್ಯಾಪ್ಚಾವನ್ನು ನಾವು ಅದೇ ರೀತಿಯಾಗಿ ಎಂಟರ್ ಮಾಡಿ ಅನಂತರ ನಾವು ಲಾಗಿನ್ ಆಗಬೇಕಾಗುತ್ತೆ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಲಾಗಿನ್ ಆಗ್ತೀವಿ. ಈಗ ನಮಗೆ ಈ ರೀತಿಯಾದಂಥ ಒಂದು ಶಾಲೆಗೆ ಸಂಬಂಧಪಟ್ಟಂತಹ ಒಂದು ಹೋಮ್ ಪೇಜ್ ಬರುತ್ತೆ. ಅದರಲ್ಲಿ ಮೇಲ್ಭಾಗದಲ್ಲಿ ಯುಡೈಸ್ ಪ್ಲಸ್ ಹೋಮ್ ಸಿಂಬಲ್ ಇರುತ್ತೆ. ಎಡಭಾಗದಲ್ಲಿ ನಾವು ನೋಡಿದರೆ ವೆಲ್ಕಮ್ ಅಂತೇಳಿ ಅವರ ಸ್ಕೂಲ್ ಯೂಸರ್ ಏನಿರ್ತಾರೆ ಅವರ ಹೆಸರು ಇರುತ್ತೆ. ಮತ್ತು ಅದರ ಪಕ್ಕದಲ್ಲಿರ್ತಕ್ಕಂತಹ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಲಾಗೌಟ್ ಕೂಡ ಆಗ್ಬೋದು. ಇಲ್ಲಿರ್ತಕ್ಕಂತಹ ಡಾಟಾ ಕ್ಯಾಪ್ಚರ್, ಯೂಸರ್ ಮ್ಯಾನ್ಯುಯಲ್, ವ್ಯೂ ಬ್ಲಾಕ್, ಡಿಸ್ಟ್ರಿಕ್ಟ್ ಮೇಯರ್ಸ್, ಮಾಸ್ಟರ್ ಡಾಟಾ, ಪ್ರೊಫೈಲ್ ಅಂತ ಇದೆ. ನಾವೀಗ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಸಂಬಂಧಪಟ್ಟಂತೆ ಡಾಟಾ ಕ್ಯಾಪ್ಚರ್ ಮಾಡಬೇಕಾಗಿದೆ. ಹಾಗಾಗಿ ಮೊದಲನೇದೇನಿದೆ ಬಟನ್ನು ಡಾಟಾ ಕ್ಯಾಪ್ಚರ್ ಅಂತ ಟ್ಯಾಬ್ ಏನಿದೆ ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಈಗ ನಮಗೆ ಯುಡೈಸ್ ಪ್ಲಸ್ನಲ್ಲಿ ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಅನ್ನು ಕಂಪ್ಲೀಟ್ ಮಾಡ್ತಕ್ಕಂತಹ ಒಂದು ಮಾಡ್ಯೂಲ್ ಓಪನ್ ಆಗಿದೆ. ಇದರಲ್ಲಿ ನಾವು ಸೀರಿಯಲ್ ನಂಬರ್ ನೋಡ್ಬೋದು, ಪಕ್ಕದಲ್ಲಿ ಫಾರಮ್ ಸೀರಿಯಲ್ ನಂಬರ್ ಅಂತ ಇದೆ. ಇಷ್ಟನ್ನು ಕೂಡ ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೀವು ಕಂಪ್ಲೀಟ್ ಮಾಡಿಲ್ಲ ಅಂದರೆ ನೀವು ಸ್ಟೇಟಸನ್ನು ನೋಡಿಕೊಂಡ್ರೆ ಪಕ್ಕದಲ್ಲಿ ಇಲ್ಲಿ ನಾವು ನೋಡ್ಬೋದು 2 ಮಾತ್ರ ಕಂಪ್ಲೀಟೆಡ್ ಅಂತ ಇದೆ, ಉಳಿದಿದ್ದು ಯಾವುದು ಕೂಡ ಕಂಪ್ಲೀಟ್ ಆಗಿಲ್ಲ, ನಾಟ್ ಕಂಪ್ಲೀಟೆಡ್ ಅಂತ ಇದೆ. ಇದೆಲ್ಲವೂ ಕೂಡ ಕಂಪ್ಲೀಟ್ ಆಗಬೇಕು ಅಂದ್ರೆ ನಾವು ಇಲ್ಲಿರ್ತಕ್ಕಂಥ ಒಂದೊಂದೇ ಸೀರಿಯಲ್ ನಂಬರ್ ಅಂದರೆ 1ನಿಂದ 1.1 to 1.30 ಅಂತ ಏನಿದೆ, ಮತ್ತು 1ರಿಂದ 31 ಮತ್ತು 39 ಏನಿದೆ, ಇವುಗಳ ಮುಂದೆ ಇರ್ತಕ್ಕಂಥ ಸೆಕ್ಷನ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಇವುಗಳ ಸೆಕ್ಷನ್ಗಳನ್ನು ನಾವು ಓಪನ್ ಮಾಡ್ಕೊಳ್ತಾ ಅವನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದ್ರ ಬದಲಾಗಿ ನಾವು ಮೇಲ್ಭಾಗದಲ್ಲಿ ನಾವು ಸ್ಕೂಲ್ ಡ್ಯಾಶ್ ಬೋರ್ಡ್ ಅಂತ ಏನು ಕಾಣಿಸ್ತಾ ಇದೆ ಅದ್ರ ಪಕ್ಕ ನಾವು ನೋಡ್ಬೋದು, ಅಲ್ಲೂ ಕೂಡ ನಾವು ನಂಬರ್ಗಳು ಕಾಣಿಸ್ತಾ ಇದೆ. 1.1, 1.30, 1.31, 1.39 ಇವುಗಳನ್ನು ಕ್ಲಿಕ್ ಮಾಡೋದ್ರ ಮೂಲಕ ಕೂಡ ಅವುಗಳಿಗೆ ಸಂಬಂಧಪಟ್ಟಂತೆ ನಾವು ಓಪನ್ ಮಾಡ್ಬೋದು. ಅಥವಾ ನೇರವಾಗಿ ನಾವು ಕೆಳಭಾಗದಲ್ಲಿರ್ತಕ್ಕಂತಹ ಪೇಜಲ್ಲಿರ್ತಕ್ಕಂತಹ ಮೆನು ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ನಾವು ಓಪನ್ ಮಾಡ್ಬೋದು. ಮೇಲಿರ್ತಕ್ಕಂಥ ನಂಬರನ್ನು ಬಳಸೋಣ. ಅದರಲ್ಲಿ 1.1 to 1.30 ಏನಿದೆ ಅದನ್ನು ಕ್ಲಿಕ್ ಮಾಡಿದಾಗ ನಮಗೆ ಸೆಕ್ಷನ್ 1A ಬೇಸಿಕ್ ಸ್ಕೂಲ್ ಪ್ರೊಫೈಲ್, ಲೊಕೇಶನ್, ಮ್ಯಾನೇಜ್ಮೆಂಟ್, ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಎಕ್ಸೆಟ್ರಾ ಏನಿದೆ ಇವುಗಳು ಬರುತ್ತೆ. ಇಲ್ಲಿ ನಾವು ಇಲ್ಲಿರ್ತಕ್ಕಂಥವುಗಳನ್ನು ಒಮ್ಮೆ ಚೆಕ್ ಮಾಡ್ಕೋಬೇಕು. ಸರಿ ಇತ್ತು ಅಂದರೆ ನಾವು ಅದನ್ನೇ ಓಕೆ ಕೊಡ್ಬೋದು. ನಂತರ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟನ್ನು ಕ್ಲಿಕ್ ಮಾಡಿದಾಗ ನಾವು 1.31 1.39ವರೆಗೆ ಇರ್ತಕ್ಕಂತಹ ಕ್ವಶನ್ಸ್ ಏನಿರುತ್ತೆ ಆ ಕ್ವಶನ್ಸ್ಗೆ ಹೋಗ್ತೀವಿ. ಇದೇನಾಗಿದೆ ಅಂದರೆ ಸ್ಕೂಲ್ ಅದರ್ ಡೀಟೇಲ್ಸ್ ಆಗಿದೆ. ಈ ಸ್ಕೂಲ್ ಅದರ್ ಡೀಟೇಲ್ಸ್ಗಳನ್ನು ನಾವು ಒಂದೊಂದಾಗಿ ಕ್ವಶನ್ಗಳನ್ನು ನೋಡ್ಕೊಳ್ತಾ ಸಂಬಂಧಪಟ್ಟದ್ದನ್ನು ಎಸ್ ಅಥವಾ ನೋ ಅಂತ ಕ್ಲಿಕ್ ಮಾಡ್ಕೊಳ್ತಾ ಅಥವಾ ಮಾಹಿತಿಗಳನ್ನು ಫಿಲಪ್ ಮಾಡ್ತಾ ನಾವು ಮುಂದಕ್ಕೆ ಚಲಿಸಬೇಕಾಗುತ್ತೆ. ಚಲಿಸಿದಾಗ ಇಲ್ಲಿ ನಮಗೆ ಕೆಳಭಾಗದಲ್ಲಿ ಬ್ಯಾಕ್, ಸೇವ್ ಅಂಡ್ ನೆಕ್ಸ್ಟ್ ಅಂತ ಇದೆ. ನೀವು ಸೇವ್ ಕೊಟ್ಟು ನೆಕ್ಸ್ಟ್ ಕೂಡ ಕೊಡ್ಬೋದು, ಅಥವಾ ಒಮ್ಮೆಲೆ ಸೇವ್ ಅಂಡ್ ನೆಕ್ಸ್ಟ್ ಅಂತೇಳಿ ನಾವಿಲ್ಲಿ ಕ್ಲಿಕ್ ಮಾಡ್ಬೋದು. ಆಗ ನಾವು ನೆಕ್ಸ್ಟ್ 1.40 ಇಂದ 1.55ವರೆಗೆ ಇರ್ತಕ್ಕಂಥ ಕ್ವಶನ್ಸ್ ಏನಿದೆ ಅಲ್ಲಿಗೆ ನಾವು ಮೂವ್ ಆಗ್ತೀವಿ. SMC, STMC ಮತ್ತು ಬೇರೆ ಇತರೆ ಇರ್ತಕ್ಕಂಥ ಮಾಹಿತಿಗಳ ಬಗ್ಗೆ ಆಗಿದೆ. ನೀವು ಇಲ್ಲಿ ಕ್ವಶನ್ಸ್ಗಳನ್ನ ಓದ್ಕೋಬೇಕು. ಅಂಗನವಾಡಿ ಬಗ್ಗೆ ಇರ್ತಕ್ಕಂಥ ಕ್ವಶನ್ಸು, ನಿಮ್ಮ ವಿದರ್ ಅಂಗನವಾಡಿ ಸೆಂಟರ್ ಈಸ್ ಲೊಕೇಟೆಡ್ ಇನ್ಸೈಡ್ ದ ಸ್ಕೂಲ್ ಪ್ರಮಿಸಸ್ ಅಂತ ಇದೆ. ಎಸ್ ಇದ್ರೆ ಎಸ್ ಕೊಡಿ, ನೋ ಇದ್ರೆ ನೋ ಕೊಡಿ. ಇಫ್ ಎಸ್ ಅಂತ ಏನಾದ್ರು ನಾವು ಕೊಟ್ಟರೆ ನಂಬರ್ ಆಫ್ ಕೋಲೊಕೇಟೆಡ್ ಅಂಗನವಾಡಿ ಸೆಂಟರ್ಸನ್ನು ಎಂಟರ್ ಮಾಡಬೇಕಾಗುತ್ತೆ. ಜೊತೆಗೆ ಡೀಟೇಲ್ಸ್ ಆಫ್ ಅಂಗನವಾಡಿ ಸೆಂಟರ್ ಕೋಲೊಕೇಟೆಡನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಜೊತೆಗೆ ಸ್ಟ್ರೆಂತನ್ನು ಕೂಡ ಎಂಟರ್ ಮಾಡಬೇಕಾಗುತ್ತೆ. ಯಾವುದೋ ಒಂದು ಅಂಗನವಾಡಿ ನಿಮ್ಮ ಸ್ಕೂಲ್ ಪ್ರೆಮಿಸಸ್ಸಲ್ಲಿ ಇದೆ ಅಲ್ಲಿರ್ತಕ್ಕಂತಹ ಸ್ಟ್ರೆಂತನ್ನು ಕೂಡ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಿಖರವಾಗಿ ನೀವು ಕೇಳಿಕೊಂಡು ಸ್ಟ್ರೆಂತನ್ನು ಎಂಟರ್ ಮಾಡಬೇಕು.
ಅದೇ ಥರ ಮುಂದಿರ್ತಕ್ಕಂಥ ಎಲ್ಲ ಕ್ವಶನ್ಗಳನ್ನು ಕೂಡ ನೀವು ಓದ್ಕೋಬೇಕಾಗುತ್ತೆ. ಕಂಪ್ಲೀಟ್ ಮಾಡಿದ ನಂತರ ನೀವು ಪುನಃ ನೀವು ಸೇವ್ ಅಂಡ್ ನೆಕ್ಸ್ಟ್ ಅನ್ನು ಕ್ಲಿಕ್ ಮಾಡಬೇಕು. ನಾವು ಯಾವ್ದಾದ್ರು ಫೀಲ್ಡ್ಸ್ ಅನ್ನು ಬಿಟ್ಟಿದ್ರೆ ಸಮ್ ಫೀಲ್ಡ್ಸ್ ಆರ್ ಮಿಸ್ಸಿಂಗ್ ಅಂತ ತೋರಿಸುತ್ತೆ, ಅವುಗಳನ್ನ ನಾವು ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಇಲ್ಲಿ ವೆದರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಬೀಯಿಂಗ್ ಟಾಟ್ ಆಸ್ ಎ ಪಾರ್ಟ್ ಆಫ್ ಕರಿಕ್ಯುಲಮ್ ಅಂತ ಇದೆ. ಇದ್ರೆ ನೀವು ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ನಂತರ ಸೇವ್ ಅಂಡ್ ನೆಕ್ಸ್ಟ್ ಅನ್ನು ಕೊಡಿ. ಈಗ ನಾವು 1.56 ಏನಿದೆ ಅದಕ್ಕೆ ಬಂದಿದ್ದೀವಿ. ಇದು ಅವೈಲಬಿಲಿಟಿ ಆಫ್ ಫ್ರೀ ಟೆಕ್ಸ್ಟ್ ಬುಕ್ಸ್, ಟೀಚಿಂಗ್ ಮೆಟೀರಿಯಲ್ಸ್, ಪ್ಲೇ ಮೆಟೀರಿಯಲ್ಸ್ ಇನ್ ಕರೆಂಟ್ ಇಯರ್ ಅಂಡ್ ಗ್ರೇಡೆಡ್ ಸಪ್ಲಿಮೆಂಟರಿ ಮೆಟೀರಿಯಲ್ ಫಾರ್ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ಅಂತ ಇದೆ. ALM ಟೆಕ್ಸ್ಟ್ ಬುಕ್ಕು ಮತ್ತು ಸ್ಪೋರ್ಟ್ಸ್ ಮೆಟೀರಿಯಲ್ ಈ ವರ್ಷದ್ದೇನಿದೆ 2026-27 ಎಂಟರ್ ಮಾಡಬೇಕಾಗುತ್ತೆ. ಮತ್ತು ಸಪ್ಲಿಮೆಂಟರಿ ಮೆಟೀರಿಯಲ್ ಏನೋ ಗ್ರೇಡೆಡ್ ಮೆಟೀರಿಯಲ್ ಇದ್ದರೆ ಅದನ್ನು ಪ್ರೀವಿಯಸ್ ಇಯರ್ಗೆ ಸಂಬಂಧಪಟ್ಟಂತೆ ಎಂಟರ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ನೋಡ್ಬೋದು ಕ್ವಶನ್ಸಲ್ಲಿ ವೆದರ್ ಕಂಪ್ಲೀಟ್ ಸೆಟ್ ಆಫ್ ದ ಫ್ರೀ ಟೆಕ್ಸ್ಟ್ ಬುಕ್ ರಿಸೀವ್ಡ್ ಅಂತ ಇದೆ. ಅದಕ್ಕೆ ನೀವು ರಿಸೀವ್ ಮಾಡಿದರೆ ಎಸ್ ಕೊಡಿ, ಇಲ್ಲ ಅಂದರೆ ನೋ ಕೊಡಿ. ವೆನ್ ದ ಟೆಕ್ಸ್ಟ್ ಬುಕ್ಸ್ ರಿಸೀವ್ಡ್ ಇನ್ ದ ಕರೆಂಟ್ ಅಕಾಡೆಮಿಕ್ ಇಯರ್ ಅಂತ ಇದೆ. ಇಲ್ಲಿ ಮಂತನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಯಾವ ಮಂತಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ಗಳು ಸಪ್ಲೈ ಆಯಿತು ಅಂತಕ್ಕಂಥದ್ದನ್ನು. ನಾನಿಲ್ಲಿ ಮೇಯನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ವೆದರ್ TLM ಅವೈಲೇಬಲ್ ಫಾರ್ ಈಚ್ ಗ್ರೇಡ್ ಅಂತ ಇದೆ. ಇದ್ರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ವೆದರ್ ದ ಸ್ಕೂಲ್ ಆಸ್ ರಿಸೀವ್ಡ್ ಗ್ರೇಡೆಡ್ ಸಪ್ಲಿಮೆಂಟರಿ ಮೆಟೀರಿಯಲ್ ಇನ್ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ಅಂತ ಇದೆ. ನೀವು ಕಳೆದ ವರ್ಷ ಏನಾದರೂ ಶಾಲೆಗೆ ಸಪ್ಲಿಮೆಂಟರಿ ಆಗಿ ಮಟೀರಿಯಲ್ ಏನಾದ್ರು ಕೊಟ್ಟಿದ್ರೆ ಫಾರ್ ಈಚ್ ಗ್ರೇಡು ನೀವು ಎಸ್ ಅನ್ನು ಕೊಡಿ, ಇಲ್ಲಾಂದರೆ ನೀವು ನೋ ಅನ್ನು ಕೊಡಿ. ಕ್ವಶನ್ಸನ್ನು ಓದ್ಕೊಳ್ತಾ ನೀವು ಫಿಲಪ್ ಮಾಡ್ತಾ ಹೋಗ್ಬೇಕಾಗತ್ತೆ. ಯೂನಿಫಾರ್ಮ್ ಕೊಟ್ಟಿದ್ರೆ ಎಸ್ ಕೊಡಿ, ಸಾಮಾನ್ಯವಾಗಿ ಕೊಟ್ಟಿರ್ತಾರೆ ಸರ್ಕಾರಿ ಶಾಲೆಗಳಲ್ಲಿ, ಹಾಗಾಗಿ ಎಸ್ ಕೊಡಿ. ಇಫ್ ಎಸ್ ಮೆನ್ಷನ್ ದ ಮಂತ್ ಆಫ್ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟೆಡ್ ಅಂತ ಇದೆ. ಇದಕ್ಕೂ ಕೂಡ ನೀವು ಯಾವ ತಿಂಗಳಲ್ಲಿ ಯೂನಿಫಾರ್ಮ್ಸನ್ನು ರಿಸೀವ್ ಮಾಡಿದಿರಿ ಮತ್ತು ಡಿಸ್ಟ್ರಿಬ್ಯೂಟ್ ಮಾಡಿದಿರಿ ಅನ್ನೋದನ್ನು ಒಂದು ಮಂತನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಅನ್ನು ಕ್ಲಿಕ್ ಮಾಡಿ ನಾವು ಮುಂದಕ್ಕೆ ಹೋಗ್ತೀವಿ. ನೆಕ್ಸ್ಟ್ 1.57 ಏನಿದೆ ಇದು KPI ಅಂದರೆ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಆನ್ ಟೀಚಿಂಗ್ ಲರ್ನಿಂಗ್ ಅಂತ ಇದೆ. ಇದನ್ನು ಒಂದ್ಸಲ ಕ್ವಶನ್ಸನ್ನು ಓದ್ಕೊಂಡು ನೀವು ಸಂಬಂಧಪಟ್ಟದನ್ನು ಎಸ್ ಅಥವಾ ನೋ ಅನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಜೊತೆಗೆ ಸಂಖ್ಯೆಗಳನ್ನು ಕೂಡ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೇವ್ ಅಂಡ್ ನೆಕ್ಸ್ಟ್ ಅನ್ನು ಕ್ಲಿಕ್ ಮಾಡಿ. ನಂತರ 1.581 ಇಂದ 1.5820 ಏನಿದೆ ಈ ಕ್ವಶನ್ಸ್ ಇರುತ್ತೆ. ಇದು ಸೆಕ್ಷನ್ 1B ಸ್ಕೂಲ್ ಸೇಫ್ಟಿ ಆ್ಯಂಡ್ ಅದರ್ ಪ್ಯಾರಾಮೀಟರ್ಸ್ ಇರುತ್ತೆ. ಇಲ್ಲೂ ಕೂಡ ನೀವು ಕ್ವಶನ್ಸನ್ನು ಓದ್ಕೋಬೇಕಾಗುತ್ತೆ. ವೆದರ್ ದ ಸ್ಕೂಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ SDMP ಹ್ಯಾಸ್ ಬಿನ್ ಡೆವಲಪ್ಡ್ ಅಂತ ಇದೆ. ಎಸ್ ಇದ್ರೆ ಎಸ್ ಕೊಡಿ, ನೋ ಇದ್ರೆ ನೋ ಕೊಡಿ. ವೆದರ್ ಸ್ಟ್ರಕ್ಚರಲ್ ಸೇಫ್ಟಿ ಆಡಿಟ್ ಹ್ಯಾಸ್ ಬಿನ್ ಕಂಡಕ್ಟೆಡ್ ಅಂತ ಇದೆ. ಅದನ್ನು ಕೂಡ ನೀವು ಸಂಬಂಧಪಟ್ಟದನ್ನು ಆಯ್ಕೆ ಮಾಡ್ಕೋಬೇಕು. ಎಸ್ ಆರ್ ನೋವನ್ನು ನೀವು ಕೊಡ್ಕೊಳ್ತಾ ಹೋಗಬೇಕಾಗುತ್ತೆ. ಇಲ್ಲಿ ಹೊಸದಾಗಿ ಒಂದು ಸೇರಿಸಿದರೆ ಸ್ಟೂಡೆಂಟ್ ಅಟೆಂಡೆನ್ಸ್ ಕ್ಯಾಪ್ಚರ್ಡ್ ಮಲ್ಟಿಪಲ್ ಸೆಕ್ಷನ್ಸ್ ಇಫ್ ಅಪ್ಲಿಕೇಬಲ್ ಅಂತ ಇದೆ. ನೀವು ಅಟೆಂಡೆನ್ಸ್ ರಿಜಿಸ್ಟರ್ ಯೂಸ್ ಮಾಡ್ತಾ ಇದ್ರೆ ಅಟೆಂಡೆನ್ಸು, ಎಲೆಕ್ಟ್ರಾನಿಕಲಿ ಯೂಸ್ ಮಾಡ್ತಾ ಇದ್ರೆ ಎಲೆಕ್ಟ್ರಾನಿಕಲಿ ಯೂಸ್ ಹಾಕ್ಬೋದು, ಎರಡೂ ಕೂಡ ಹಾಕ್ಬೋದು. ಟೀಚರ್ ಅಟೆಂಡೆನ್ಸ್ ಕೂಡ ಅದೇ ಥರ ನೀವು ಅಟೆಂಡೆನ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಎಲೆಕ್ಟ್ರಾನಿಕಲಿ ನಾವು ಕಾಮ್ಸ್ ಆ್ಯಪಲ್ಲಿ ಅಟೆಂಡೆನ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಅದೇ ಥರ ವೆದರ್ ದ ಸ್ಕೂಲ್ ಆಸ್ ಕಾನ್ಸ್ಟಿಟ್ಯೂಟ್ ಯೂತ್ ಕ್ಲಬ್ ಅಂತ ಇದೆ. ಇದ್ದರೆ ಎಸ್ ಕೊಡಿ, ಇಲ್ಲ ನೋ ಕೊಡಿ. ಇಕೋ ಕ್ಲಬ್ ಇದ್ದರೆ ಎಸ್ ಆರ್ ನೋ ಕೊಡಿ. ಟೀಚರ್ ಐಡೆಂಟಿ ಕಾರ್ಡ್ ಇಸ್ ಇಶ್ಯೂಡ್ ಅಂತ ಇದೆ. ಎಸ್ ಇದ್ರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ಸ್ಕೂಲ್ ಸ್ಟ್ಯಾಂಡರ್ಡ್ ಅಥಾರಿಟಿ ಸೆಲ್ಫ್ ಸರ್ಟಿಫಿಕೇಶನ್ ಅಪ್ಡೇಟ್ ಅಂತ ಇದೆ. ಎಸ್ ಇದ್ರೆ ಎಸ್ ಕೊಡಿ, ನೋ ಇದ್ರೆ ನೋ ಕೊಡಿ. ನಂತರ ಕೆಳಭಾಗದಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಸಮ್ ಫೀಲ್ಡ್ಸ ನಾವಿಲ್ಲಿ CCTV ಅವೈಲೇಬಲ್ ಅಂತ ಕೊಟ್ಟರೆ ಎಷ್ಟು CCTV ಇದೆ ಅನ್ನೋದ್ರ ನಂಬರ್ ಕೂಡ ಎಂಟರ್ ಮಾಡಬೇಕಾಗುತ್ತೆ. ಆನಂತರ ಸೇವ್ ಅಂಡ್ ನೆಕ್ಸ್ಟನ್ನು ಕ್ಲಿಕ್ ಮಾಡಿ. ಈಗ ನಾವು 1.59 to 1.62 ರಿಸಿಪ್ಟ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ಗ್ರ್ಯಾಂಟ್ಸ್ ಅಂತ ಇದೆ. ಸ್ಕೂಲ್ ಗ್ರ್ಯಾಂಟ್ಸ್ ಏನಿತ್ತು ಅದು. ಈಗ 1.59 ನಾವು ಗ್ರಾಂಟ್ ರಿಸೀವ್ಡ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಮೇಡ್ ಬೈ ದ ಸ್ಕೂಲ್ ಡ್ಯೂರಿಂಗ್ ದ ಪ್ರೀವಿಯಸ್ ಫೈನಾನ್ಷಿಯಲ್ ಇಯರ್ ಏನಿರುತ್ತೆ, ಗೌರ್ಮೆಂಟ್ ಮತ್ತು ಗೌರ್ಮೆಂಟ್ ಏಡೆಡ್ ಸ್ಕೂಲ್ಸ್ ಮಾತ್ರ ಇದನ್ನು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಕಂಪೋಸಿಟ್ ಗ್ರ್ಯಾಂಟ್ ಎಷ್ಟು ಬಂದಿತ್ತು ಅದನ್ನು ಎಂಟರ್ ಮಾಡಬೇಕು, ಎಷ್ಟು ಅದರಲ್ಲಿ ಖರ್ಚಾಯಿತು ಅದನ್ನು ಎಂಟರ್ ಮಾಡಬೇಕಾಗುತ್ತೆ. ಅದೇ ಥರ ಲೈಬ್ರರಿ ಗ್ರ್ಯಾಂಟು ರಿಸಿಪ್ಟ್ ಎಷ್ಟಿದೆ, ಎಕ್ಸ್ಪೆಂಡಿಚರ್ ಎಷ್ಟಿದೆ. ಗ್ರಾಂಟ್ ಫಾರ್ ಮೇಜರ್ ರಿಪೇರ್ಸ್ ಇದೆ. ಗ್ರಾಂಟ್ ಫಾರ್ ಸ್ಪೋರ್ಟ್ಸ್ ಆ್ಯಂಡ್ ಫಿಸಿಕಲ್ ಎಜುಕೇಷನ್ ಇದೆ. ಗ್ರಾಂಟ್ ಫಾರ್ ಮೀಡಿಯಾ ಆ್ಯಂಡ್ ಕಮ್ಯುನಿಟಿ ಮೊಬೈಲೈಸೇಷನ್ ಇದೆ. ಗ್ರಾಂಟ್ ಫಾರ್ ಟ್ರೈನಿಂಗ್ ಆಫ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಕಮಿಟಿ, ಸ್ಕೂಲ್ ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಮಿಟಿ ಇದೆ. ಅದೇ ಥರ ಗ್ರ್ಯಾಂಟ್ ಸಪೋರ್ಟ್ ಫಾರ್ ಫ್ರೀ ಸ್ಕೂಲ್ ಲೆವೆಲ್ ಅಂತ ಇದೆ. LKG UKG ಇದ್ದರೆ ಅವರು ಇದನ್ನು ಫಿಲ್ ಮಾಡಬೇಕಾಗುತ್ತೆ. ಇಷ್ಟೆಲ್ಲವನ್ನು ಕೂಡ ಫಿಲ್ ಮಾಡಬೇಕು. ಎಷ್ಟು ರಿಸೀವ್ ಮಾಡಿದ್ರಿ ಅಮೌಂಟನ್ನು ಮತ್ತು ಎಷ್ಟನ್ನು ಖರ್ಚು ಮಾಡಿದ್ರಿ ಅಂತ. ಆನಂತರ 1.60ದಲ್ಲಿ ಫೈನಾನ್ಷಿಯಲ್
ಅಸಿಸ್ಟೆನ್ಸ್ ರಿಸೀವ್ಡ್ ಬೈ ದ ಸ್ಕೂಲ್ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ಅಂತ ಇದೆ. ಇದರಲ್ಲಿ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನಿಂದ ಯಾವ್ದಾದ್ರು ತಗೊಂಡಿದ್ರೆ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗಿಂದ ಬಂದಿದ್ರೆ, ಕಮ್ಯುನಿಟಿಯಿಂದ ಯಾವ್ದಾದ್ರು ಬಂದಿದ್ರೆ ಅಥವಾ ಅದರ್ಸಿಂದ ಬಂದಿದ್ರೆ ಮಾಡಬೇಕು. 1.59ನಲ್ಲಿ ನಾವು ಗೌರ್ಮೆಂಟಿಂದ ಏನು ರಿಸೀವ್ ಆಗುತ್ತೆ ಅದು ಮಾತ್ರ ಮಾಡಬೇಕಾಗುತ್ತೆ. ನೆಕ್ಸ್ಟು 1.61ನಲ್ಲಿ ವೆದರ್ ಸ್ಕೂಲ್ ಈಸ್ ಮೇಂಟೈನಿಂಗ್ ಫಾರ್ ದ ಫಾಲೋಯಿಂಗ್ ಇನ್ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ಅಂತ ಇದೆ. ಕ್ವಶನ್ಸನ್ನು ಓದ್ಕೋಬೇಕು. ಇನ್ವೆಂಟರಿ ರಿಜಿಸ್ಟರ್ ಫಾರ್ ICT ಐಟಮ್ಸ್ ಅಂತ ಇದೆ. ಅದೇ ಥರ ಇನ್ವೆಂಟರಿ ರಿಜಿಸ್ಟರ್ ಫಾರ್ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ ಅಂತ ಇದೆ. ಇನ್ವೆಂಟರಿ ರಿಜಿಸ್ಟರ್ ಆನ್ ಲೈಬ್ರರಿ ಬುಕ್ಸ್ ಅಂತ ಇದೆ. ಅದನ್ನು ಎಸ್ ಇದ್ರೆ ಎಸ್ ಕೊಡಿ, ನೋ ಇದ್ರೆ ನೋ ಕೊಡಿ. ಅದೇ ಥರ ಈ ವರ್ಷದಲ್ಲಿ ಟೋಟಲ್ ಆನ್ಯುವಲ್ ಎಕ್ಸ್ಪೆಂಡಿಚರ್ ಆಫ್ ಸ್ಕೂಲ್ ಆನ್ ಅಕೌಂಟ್ ಆಫ್ ಫಾಲೋಯಿಂಗ್ ಇನ್ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ಇದೆ. ಇದರಲ್ಲಿ ಮೇಂಟೆನೆನ್ಸ್ ಅಂಡ್ ಹೌಸ್ ಕೀಪಿಂಗಿಗೆ ಎಕ್ಸ್ಟ್ರಾ ಏನಾರು ಬಂದಿದ್ರೆ, ಟೀಚರ್ಸ್ ಗ್ರಾಸ್ ಸ್ಯಾಲರಿ, ಕನ್ಸ್ಟ್ರಕ್ಷನಲ್ ವರ್ಕ್ಸ್ ಏನಾದ್ರು ಇದ್ದರೆ, ಅದರ್ಸ್ ಇದ್ದರೆ ನಾವಿಲ್ಲಿ ಅಮೌಂಟನ್ನು ಎಂಟರ್ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಅಮೌಂಟನ್ನು ಎಂಟರ್ ಮಾಡಿ ಪುನಃ ನಾವಿಲ್ಲಿ ಸೇವ್ ಅಂಡ್ ನೆಕ್ಸ್ಟನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಇದರಲ್ಲಿ ಫಿಸಿಕಲ್ ಫೆಸಿಲಿಟೀಸ್, ಇಕ್ವಿಪ್ಮೆಂಟ್ಸ್, ಕಂಪ್ಯೂಟರ್ ಆ್ಯಂಡ್ ಡಿಜಿಟಲ್ ಇನಿಷಿಯೇಟಿವ್ಸ್ ಇದೆ. ಇದನ್ನು ನೀವು ಓದ್ಕೊಳ್ಳಿ. ಸ್ಟೇಟಸ್ ಆಫ್ ಪ್ರೆಸೆಂಟ್ ಸ್ಕೂಲ್ ಬಿಲ್ಡಿಂಗ್ ಇದೆ, ಗೌರ್ಮೆಂಟ್ ಓನ್ಡ್ ಇದೆ, ರೆಂಟೆಡ್ ಇದೆ, ಗೌರ್ಮೆಂಟ್ ಸ್ಕೂಲ್ ಇನ್ ರೆಂಟ್ ಫ್ರೀ ಬಿಲ್ಡಿಂಗ್ ಇದೆ, ನೋ ಬಿಲ್ಡಿಂಗ್, ಸ್ಕೂಲ್ ರನ್ನಿಂಗ್ ಇನ್ ಅದರ್ ಡಿಪಾರ್ಟ್ಮೆಂಟ್ ಬಿಲ್ಡಿಂಗ್ ಅಂತ ಇದೆ. ಗೌರ್ಮೆಂಟ್ ಬಿಲ್ಡಿಂಗ್ ಇದ್ದರೆ ನೀವು ಗೌರ್ಮೆಂಟ್ ಓನ್ಡ್ ಬಿಲ್ಡಿಂಗ್ ಅಂತ ಹಾಕಬೇಕಾಗುತ್ತೆ. ಟೈಪ್ ಆಫ್ ಸ್ಕೂಲ್ ಬಿಲ್ಡಿಂಗ್ ಇದೆ. ಇದರಲ್ಲಿ ಟೋಟಲ್ ನಂಬರ್ ಆಫ್ ಆ್ಯಕ್ಟಿವ್ ಬಿಲ್ಡಿಂಗ್ ಬ್ಲಾಕ್ಸ್ ಇನ್ ಸ್ಕೂಲ್ ಅಂತ ಇದೆ. ನಂಬರ್ಸ್ ಎಷ್ಟಿರುತ್ತೆ, ರೂಮ್ಸು ಅಷ್ಟನ್ನು ಹಾಕಬೇಕಾಗುತ್ತೆ. ಇಲ್ಲಿ ಆ ರೂಮ್ಗಳಲ್ಲಿ ಪಕ್ಕಾ ರೂಮ್ ಎಷ್ಟಿದೆ, ಪಾರ್ಷಿಯಲಿ ಪಕ್ಕಾ ರೂಮ್ ಎಷ್ಟಿದೆ, ಕಚ್ಚಾ ರೂಮ್ ಎಷ್ಟಿದೆ ಮತ್ತು ಟೆಂಟ್ ಎಷ್ಟಿದೆ ಅಂದರೆ ನಂಬರ್ಸನ್ನು ಎಂಟರ್ ಮಾಡಬೇಕು. ಮತ್ತು ಔಟ್ ಆಫ್ ದ ಟೋಟಲ್ ನಂಬರ್ ಆಫ್ ಬಿಲ್ಡಿಂಗ್ 7 ನಾವೇನು ಎಂಟರ್ ಮಾಡಿದ್ವಿ ಅದರಲ್ಲಿ ಏನೇನಕ್ಕೆ ಯೂಸ್ ಮಾಡ್ತಾ ಇದೀವಿ ಅದನ್ನು ಕೂಡ ಹಾಕಬೇಕಾಗುತ್ತೆ. ಸಿಂಗಲ್ ಸ್ಟೋರಿ, ಡಬಲ್ ಸ್ಟೋರಿ, ಟ್ರಿಪಲ್ ಸ್ಟೋರಿ, ಮಲ್ಟಿ ಸ್ಟೋರಿ ಅಂತ ಇದೆ. ಅಂದರೆ ನಾವೇನಾದ್ರು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಈ ಥರ ಇದ್ದರೆ ಅದನ್ನು ಹಾಕಬೇಕಾಗುತ್ತೆ. ಅನಂತರ ನ್ಯೂ ಬಿಲ್ಡಿಂಗ್ ಅಂಡರ್ ಕನ್ಸ್ಟ್ರಕ್ಷನ್ ಯಾವ್ದಾದ್ರು ಇದ್ದರೆ ಎಂಟರ್ ಮಾಡಬೇಕಾಗುತ್ತೆ. ಮೆನ್ಷನ್ ನಂಬರ್ ಆಫ್ ಕ್ಲಾಸ್ ರೂಮ್ಸ್ ಫಾರ್ ಈಚ್ ಕ್ಯಾಟಗರೀಸ್ ಅಂತ ಇದೆ. ಪ್ರೀ ಪ್ರೈಮರಿಗೆ ಎಷ್ಟಿದೆ ಅಷ್ಟನ್ನು ಎಂಟರ್ ಮಾಡಬೇಕು. ಪ್ರೈಮರಿಗೆ ಎಷ್ಟು ಯೂಸ್ ಮಾಡ್ತೀವಿ, ಅಪ್ಪರ್ ಪ್ರೈಮರಿಗೆ ಎಷ್ಟು ಯೂಸ್ ಮಾಡ್ತೀವಿ, ಕರೆಂಟ್ಲಿ ಯೂಸ್ ಮಾಡದೇ ಇರತಕ್ಕಂಥದ್ದು ನಾಟ್ ಇನ್ ಯೂಸ್ ಎಷ್ಟಿದೆ ಅದನ್ನು ಕೂಡ ಎಂಟರ್ ಮಾಡಬೇಕು. ಈ ನಂಬರು ಮೇಲಿರ್ತಕ್ಕಂಥ ಟೋಟಲ್ ಬಿಲ್ಡಿಂಗ್ಸಿಗೆ ಮ್ಯಾಚ್ ಆಗಬೇಕಾಗುತ್ತೆ. ಅದೇ ಥರ ಇಲ್ಲಿ ಡೀಟೇಲ್ಸ್ ಆಫ್ ಕ್ಲಾಸ್ ರೂಮ್ ಬೈ ಕಂಡೀಷನ್ ಇದೆ. ನಾವೇನು ಕ್ಲಾಸ್ ರೂಮ್ಸ್ ಆಗಿ ಯೂಸ್ ಮಾಡ್ತಿರ್ತೀವಿ, ಯೂಸ್ ಮಾಡದಿರೋದಲ್ಲ, ಕ್ಲಾಸ್ ರೂಮ್ ಆಗಿ ಯೂಸ್ ಮಾಡ್ತಾ ಇರ್ತಕ್ಕಂತಹ ಬಿಲ್ಡಿಂಗ್ಸ್ ಮಾತ್ರ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಬಿನಲ್ಲಿ ಅದರಲ್ಲಿ ಪಕ್ಕಾ ರೂಮ್ ಎಷ್ಟಿದೆ, ಅದು ಗುಡ್ ಕಂಡೀಷನ್ನು, ನೀಡ್ ಮೈನರ್ ರಿಪೇರ್, ನೀಡ್ ಮೇಜರ್ ರಿಪೇರ್ ಮತ್ತು ಡಿಲಾಪಿಯೇಟೆಡ್ ಅಂದರೆ ಚೆನ್ನಾಗಿಲ್ದಿರ್ತಕ್ಕಂಥದ್ದು ಅಥವಾ ಶಿಥಿಲವಾಗಿರ್ತಕ್ಕಂಥ ಬಿಲ್ಡಿಂಗ್ಸ್ ಎಷ್ಟಿದೆ ಅದನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದರಲ್ಲೂ ಕೂಡ ಪಕ್ಕ, ಪಾರ್ಷಿಯಲಿ ಪಕ್ಕ, ಕಚ್ಚಾ, ಟೆಂಟು ನಾವೇನು ನಂಬರ್ಸ್ ರೂಮ್ಸ್ ನಂಬರ್ ಹಾಕ್ತೀವಿ ಅದೆಲ್ಲಕ್ಕೂ ಕೂಡ ಒಂದು ಕಡೆಯಿಂದ ಮ್ಯಾಚ್ ಆಗಬೇಕಾಗುತ್ತೆ. ಮೇಲೇಂದ್ರೂ ನಾವು ಪಕ್ಕಾ ರೂಮ್ ಮಾತ್ರ ಅಂತ ಹಾಕಿದರೆ ಪಕ್ಕದಲ್ಲೇ ಮಾತ್ರ ಹಾಕಬೇಕು. ಪಾರ್ಷಿಯಲಿ ಪಕ್ಕ ಹಾಕಿದರೆ ಅದರಲ್ಲಿರ್ತಕ್ಕಂಥ ನಂಬರ್ಸ್ಗಳು ಮ್ಯಾಚ್ ಆಗಬೇಕಾಗುತ್ತೆ. ಆನಂತರ ಈ ಕಡೆ ನಾವು ಸೀನಲ್ಲಿ ಬಂದರೆ ಯಾವುದನ್ನು ರೂಮನ್ನು ಯೂಸ್ ಮಾಡ್ತಾ ಇಲ್ಲ ಆ ರೂಮ್ಗಳ ಕಂಡೀಷನನ್ನು ಇಲ್ಲಿ ಹಾಕಬೇಕಾಗುತ್ತೆ. ನಾವಿಲ್ಲಿ ಎಲ್ಲ ರೂಮ್ಗಳನ್ನ ಯೂಸ್ ಮಾಡ್ತಾ ಇದ್ವಿ ಅಂತ ಹೇಳೋದ್ರಿಂದಾಗಿ ಇಲ್ಲಿ 0 ಬಂದಿದೆ. ಇದಾದ ನಂತರ ನಂಬರ್ ಆಫ್ ಕ್ಲಾಸ್ ರೂಮ್ ಅಂಡರ್ ಕನ್ಸ್ಟ್ರಕ್ಷನ್ ಇದ್ದರೆ ಹಾಕಬೇಕಾಗುತ್ತೆ. ಟೈಪ್ ಆಫ್ ಬೌಂಡ್ರಿ ವಾಲ್ ಇದೆ. ಇದರಲ್ಲಿ ಪಕ್ಕಾ ಬಟ್ ಬ್ರೋಕನ್, ವೈರ್ ಬೆಂಚಿಂಗ್, ನೋ ಬೌಂಡ್ರಿ ವಾಲ್ಸ್, ಅದರ್ಸ್, ಪಾರ್ಷಿಯಲ್ ಈ ಥರ ಇದೆ. ನಿಮ್ಗೆ ಸಂಬಂಧಪಟ್ಟಂತ ಹಾಕಿ. ನಂತರ ನಂಬರ್ ಆಫ್ ಕ್ಲಾಸ್ ರೂಮ್ಸ್ ಹ್ಯಾವಿಂಗ್ ಫ್ಯಾನ್ಸ್ ಇದೆ, ಇದ್ರೆ ಹಾಕಿ. ನಂಬರ್ ಆಫ್ ಕ್ಲಾಸ್ ರೂಮ್ಸ್ ಹ್ಯಾವಿಂಗ್ AC ಅಂತ ಇದೆ, ಇದ್ರೆ ಹಾಕಿ. ನಂಬರ್ ಆಫ್ ಕ್ಲಾಸ್ ರೂಮ್ಸ್ ಹ್ಯಾವಿಂಗ್ ಹೀಟರ್ ಬ್ಲೋವರ್ಸ್ ಅಂತ ಇದೆ, ಇದ್ರೆ ಹಾಕಿ. ಅದೇ ಥರ ನಂಬರ್ ಆಫ್ ಟೋಟಲ್ ಅದರ್ ರೂಮ್ಸ್ ಎಕ್ಸ್ಕ್ಲೂಡಿಂಗ್ ಕ್ಲಾಸ್ ರೂಮ್ಸ್ ಅಂತ ಇದೆ. ಇಲ್ಲಿ ನಂಬರ್ ಆಫ್ ಟೋಟಲ್ ಅದರ್ ರೂಮ್ಸ್ ಎಕ್ಸ್ಕ್ಲೂಡಿಂಗ್ ಕ್ಲಾಸ್ ರೂಮ್ಸ್ ಅಂತ ಇದೆ. ಕ್ಲಾಸ್ ರೂಮ್ಸನ್ನು ಬಿಟ್ಟು ನಿಮ್ಗೆ ಅದರ್ ರೂಮ್ಸ್ ಇದ್ರೆ ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲ ಅಂದರೆ 0 ಹಾಕಿ. ನಂತರ ಇಲ್ಲಿ ಸಪ್ರೇಟ್ ರೂಮ್ ಫಾರ್ ಹೆಡ್ ಆಫ್ ದ ಸ್ಕೂಲ್ ಆರ್ ಹೆಡ್ ಟೀಚರ್ ಪ್ರಿನ್ಸಿಪಲ್ ಅಂತ ಇದೆ, ಇದ್ರೆ ಎಸ್ ಕೊಡಿ, ಇಲ್ಲ ನೋ ಕೊಡಿ. ಸಪ್ರೇಟ್ ರೂಮ್ ಫಾರ್ ಲೈಬ್ರರಿ ಇದೆ, ಇದ್ರೆ ಎಸ್ ಕೊಡಿ, ಇಲ್ಲ ನೋ ಕೊಡಿ. ಸಪ್ರೇಟ್ ರೂಮ್ ಫಾರ್ ಅಸಿಸ್ಟೆಂಟ್ ಟೀಚರ್ಸ್ ಇದೆ, ಎಸ್ ಇದ್ರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ಸಪ್ರೇಟ್ ಕಾಮನ್ ರೂಮ್ ಫಾರ್ ಗರ್ಲ್ಸ್ ಇದೆ. ಅದೇ ಥರ ಸ್ಟಾಫ್ ರೂಮ್ ಫಾರ್ ಟೀಚರ್ಸ್ ಇದೆ. ಕೋ ಕರಿಕ್ಯುಲರ್ ಆಕ್ಟಿವಿಟಿ ರೂಮ್ ಇದೆ. ನಂಬರ್ ಆಫ್ ಲ್ಯಾಬ್ರೇಟರಿ ರೂಮ್ಸ್ ಇನ್ಕ್ಲೂಡಿಂಗ್ ಕಂಪ್ಯೂಟರ್ ಲ್ಯಾಬ್ ಅಂತ ಇದೆ, ಇದ್ರೆ ಕೊಡಿ. ಇದೇ ರೂಮ್ನಲ್ಲಿ ಮೇಲ್ಬಾಗ ನಂಬರ್ ಏನು ಕಾಣಿಸುತ್ತೆ ಆ ನಂಬರ್ ಫಸ್ಟ್ ಇರ್ತಕ್ಕಂಥ ಸ್ಕೂಲ್ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ಸ್ಟೇಟಸನ್ನು ನೋಡ್ಬೋದು. ಯಾವ್ದು ಕಂಪ್ಲೀಟ್ ಆಗಿದೆ, ಯಾವ್ದು ಕಂಪ್ಲೀಟ್ ಆಗಿಲ್ಲ ಅಂತೇಳಿ. ಈ ರೀತಿ ಎಲ್ಲದೂ ಕೂಡ ಸ್ಟೇಟಸ್ ಕಂಪ್ಲೀಟ್ ಆದರೆ ನಮ್ಮ ಶಾಲೆಗೆ ಸಂಬಂಧಪಟ್ಟಂತಹ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಮಾಡಿಲ್ಲು ಕಂಪ್ಲೀಟ್ ಆಗಿದೆ ಅಂತೇಳಿ ಅರ್ಥ ಆಗುತ್ತೆ. ಅದನ್ನು ನಾವು ಕೊನೆಯಲ್ಲಿ ಸ್ಕೂಲ್
ರಿಪೋರ್ಟ್ ಕಾರ್ಡ್ ಡೀಟೇಲ್ ಸ್ಕೂಲ್ ರಿಪೋರ್ಟ್ ಕಾರ್ಡನ್ನು ಕೂಡ ನಾವಿಲ್ಲಿ ಡೌನ್ಲೋಡ್ ಮಾಡ್ಬೋದು ಕಂಪ್ಲೀಟ್ ಆದ ನಂತರ. ಈ ರೀತಿಯಾಗಿ ಶಾಲೆಗೆ ಸಂಬಂಧಪಟ್ಟಂತಹ UDAS ಪ್ಲಸ್ನಲ್ಲಿ ಸ್ಕೂಲ್ ಫೆಸಿಲಿಟಿ ಆ್ಯಂಡ್ ಪ್ರೊಫೈಲನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಧನ್ಯವಾದಗಳು.